ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಘಟಿಕೋತ್ಸವ ಸಮಾರಂಭ 2025 ವಿದ್ಯಾರ್ಥಿಗಳ ಬದುಕಿಗೆ ಕೌಶಲ್ಯ ಅತ್ಯಗತ್ಯ. ರವಿಕುಮಾರ್ ಅರಳಿಯ. ವಿದ್ಯಾರ್ಥಿಗಳ ಬದುಕಿಗೆ ಕೌಶಲ್ಯಗಳು ಅತ್ಯಗತ್ಯ. ಅವು ಉದ್ಯೋಗದ ಯಶಸ್ಸಿಗೆ ಸಹಕರಿಸುತ್ತವೆ. ಕೌಶಲ್ಯಗಳೊಂದಿಗೆ ಜ್ಞಾನವನ್ನ ಸಂಯೋಜಿಸಿದಾಗ ವಿದ್ಯಾರ್ಥಿಗಳು ಸಾಧನೆಯ ಉತ್ತುಂಗವನ್ನ ತಲುಪಲು ಸಾಧ್ಯ ಅಂತ ಉಪನ್ಯಾಸಕ ರವಿಕುಮಾರ್ ಅರಳಿಯವರು ಹೇಳಿದರು. ಶನಿವಾರದಂದು ಪಟ್ಟಣದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಹಮ್ಮಿಕೊಂಡಂತ ವಾರ್ಷಿಕ ಘಟಿಕೋತ್ಸವ ಸಮಾರಂಭವನ್ನ ಉದ್ಘಾಟಿಸಿ ತದನಂತರ ಮಾತನಾಡಿದರು. ಜ್ಞಾನವು ಕೌಶಲ್ಯದೊಂದಿಗೆ ಕಾರ್ಯಪ್ರವೃತ್ತವಾದಾಗ ಮಾತ್ರ ಸಾಧನೆಯ ಶಿಖರವನ್ನ ಏರಲು ಸಾಧ್ಯವಾಗುತ್ತದೆ. ಕೌಶಲ್ಯದಲ್ಲಿರುವಂತಹ ಅದಮ್ಯ ಅದ್ಭುತ ಶಕ್ತಿಯು ಎಲ್ಲರಿಗೂ ಕೂಡ ಒಲಿಯುವಂತೆ ಮಾಡುವ ಶಕ್ತಿ ಶಿಕ್ಷಣದಲ್ಲಿದೆ ಅಂತ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಶಿಕ್ಷಕ ಸಂತೋಷ್ ಬಂಡೆ ಮಾತನಾಡಿ, ಶಿಕ್ಷಣದ ಅವಿಭಾಜ್ಯ ಅಂಗವೇ ಕೌಶಲ್ಯ ಆಗಿದ್ದು, ಸ್ಪರ್ಧಾತ್ಮಕ ಜಗತ್ತನ್ನು ಎದುರಿಸುವ ಧೈರ್ಯ, ಸ್ಥೈರ್ಯ ಕೌಶಲ್ಯಾಧಾರಿತ ಶಿಕ್ಷಣದಿಂದ ಸಿದ್ಧಿಸುತ್ತದೆ. ಜಾಗತಿಕ ಸ್ಪರ್ಧಾತ್ಮಕ ಯುಗದಲ್ಲಿ ಯುವಜನತೆಗೆ ಕೌಶಲ್ಯಯುತ ಶಿಕ್ಷಣ ಅಗತ್ಯವಾಗಿದೆ ಅಂತ ಹೇಳಿದ್ರು. ಇನ್ನು ಆಧುನಿಕತೆಗೆ ತಕ್ಕಂತೆ ಆಯಾಮಗಳನ್ನು ಬದಲಿಸಿಕೊಂಡಾಗ ಮಾತ್ರ ಸ್ವಾವಲಂಬಿ ಬದುಕು ರೂಪಿಸಿಕೊಳ್ಳಲು ಸಾಧ್ಯ ಅಂತ ಹೇಳಿದರು. ಈ ಸಂದರ್ಭದಲ್ಲಿ 2023-25ನೇ ಸಾಲಿನಲ್ಲಿ ಉತ್ತೀರ್ಣರಾದಂಥ ಐಟಿಐ ತರಬೇತಿದಾರರಿಗೆ ಅಂಕಪಟ್ಟಿ ಹಾಗೂ ರಾಷ್ಟ್ರೀಯ ವೃತ್ತಿ ಪ್ರಮಾಣ ಪತ್ರಗಳನ್ನು ನೀಡಿ ಗೌರವಿಸಲಾಯಿತು. ಉಪನ್ಯಾಸಕರಾದ ಜಿಎಸ್ ಬಾಗೇಳಿ, ರಮೇಶ್ ಮೇತ್ರಿ, ಬಿಕೆ ಶಿವೂರ್, ಸಂತೋಷ್ ಹಟ್ಟಿ, ಭಾಗ್ಯಜ್ಯೋತಿ, ರವಿ ಹಾದಿಮನಿ ಮತ್ತು ಎಂಎಂ ಜಹಗೀರ್ದಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು.